ನಮಸ್ಕಾರ. ಇವತ್ತು ನಮ್ಮ ಕಿಚನ್ನಲ್ಲಿ ಬಿಸಿಲಿನ ಬೇಗೆಗೆ ಸೂಪರಾದ ಒಂದು ಕರ್ಬೂಜ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಇಡೀ ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ನಾನು ಪಕ್ಕಕ್ಕೆ ಐಸನ್ನು ಇಟ್ಕೊಂಡಿದ್ದೀನಿ. ಐಸು ಫ್ರೆಂಡ್ಸ್ ಆಪ್ಷನಲ್ ಆಗಿರುತ್ತೆ. ನಿಮಗೆ ಬೇಕಾದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಬೋದು. ಈಗ ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವ ರೆಸಿಪಿಗಳು ಬೇಕು ಅಂತ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಈ ರೀತಿಯಾಗಿ ಒಂದ್ಸರಿ ಜ್ಯೂಸನ್ನು ತಯಾರಿಸಿ ಹೇಗೆ ಬಂತು ಅಂತಲೂ ಕೂಡ ತಿಳಿಸಿ. ನೋಡಿ ಫ್ರೆಂಡ್ಸ್, ನಾನೀಗ ಹೆಚ್ಕೊಂಡು ಅಲ್ಲಿ ಮಧ್ಯದಲ್ಲಿ ಏನು ಬೀಜ ಇದೆಯಲ್ಲ ಅದಿಷ್ಟನ್ನು ಕೂಡ ತೆಕ್ಕೊಬೇಕು. ಬೀಜ ನಮಗೆ ಜ್ಯೂಸಿಗೆ ಬರೋದಿಲ್ಲ. ತುಂಬ ಸಿಂಪಲ್ಲಾಗಿ ನಾನಿಲ್ಲಿ ಮಾಡ್ಕೊತಿದ್ದೀನಿ. ಸಕ್ಕರೆನೂ ಕೂಡ ಫ್ರೆಂಡ್ಸ್ ನಮಗೆ ಇಲ್ಲಿ ಆಪ್ಷನಲ್ಲು. ಸಕ್ಕರೆ ಬೇಕಾದರೆ ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಬೋದು. ಫ್ರೆಂಡ್ಸ್, ನಾನೀಗ ಇಲ್ಲಿ ಸಣ್ಣ ಪೀಸಾಗಿ ಹೆಚ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಸಿಪ್ಪೆಯನ್ನು ತೆಕ್ಕೊತಾ ಇದ್ದೀನಿ. ನಾವು ನಾರ್ಮಲ್ ಚಾಕುದಲ್ಲೇ ತೆಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಆಮೇಲೆ ನಾವು ಸಾಂಬಾರಿಗೆ ಯಾವ ರೀತಿಯಾಗಿ ಹೆಚ್ಕೊತೀವಲ್ಲ ಅಷ್ಟು ದೊಡ್ಡದಾಗಿ ಹೆಚ್ಕೊಂಡ್ರೂ ಕೂಡ ನಡೆಯುತ್ತೆ. ಇಲ್ಲ ಇನ್ನೂ ಚಿಕ್ಕದಾಗಿ ಬೇಕು ಅಂದರೂ ಕೂಡ ಓಕೆ, ನೋ ಪ್ರಾಬ್ಲಮ್. ಈಗ ಇದಿಷ್ಟು ಹೋಳುಗಳನ್ನು ನಾವೇನು ಮಾಡಬೇಕು, ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಹಾಗೆ ನಾನೇನು ಐಸ್ ಕ್ಯೂಬ್ ಇಟ್ಕೊಂಡಿದ್ನಲ್ಲ, ಒಂದು 5-6 ಐಸ್ ಕ್ಯೂಬನ್ನು ಇಟ್ಕೊಂಡಿದ್ದೀನಿ. ಅದಿಷ್ಟನ್ನು ಹಾಕ್ಕೊತಾ ಇದ್ದೀನಿ. ಹಣ್ಣೇ ಸ್ವೀಟಾಗಿದೆ. ನಿಮಗೇನಾದ್ರು ಸಕ್ಕರೆ ಬೇಕು, ನಿಮಗೆ ಸ್ವೀಟ್ ಬೇಕು ಅಂತ ಅನಿಸಿದರೆ ನೀವು ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲೊಂದು 5-6 ಸ್ಪೂನನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಮ್ಮ ಜ್ಯೂಸ್ ಈಗ ರೆಡಿ ಆಗೇ ಬಿಟ್ಟಿದೆ. ನಾವು ಐಸು ರುಬ್ಲಿಕ್ಕೆ ಹಾಕಿದ್ವಿ. ನಮಗೆ ಇನ್ನೂ ಚಿಲ್ಲಾಗಿ ಬೇಕು ಅಂತ ಅಂದರೆ ನಮ್ಮ ಗ್ಲಾಸಿಗೂ ಕೂಡ ನಾವು ಐಸನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ನಮ್ಮ ಕರ್ಬೂಜ ಜ್ಯೂಸ್ ಕುಡಿಲಿಕ್ಕೆ ರೆಡಿಯಾಗಿಬಿಡುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟು ಯಾವ ರೆಸಿಪಿಗಳು ನಿಮಗೆ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.